ಹಾಯ್ ಫ್ರೆಂಡ್ಸ್, ಎಣ್ಣೆಗಾಯಿ ಅಂದರೆ ನಿಮಗೂ ಇಷ್ಟನಾ? ನನಗಂತೂ ತುಂಬಾ ಇಷ್ಟ. ಈ ಕಪ್ ಬದನೆಕಾಯಿ ನೋಡಿದಾಗೆಲ್ಲ ಚಪಾತಿ ಜೊತೆಗೆ ಎಣ್ಣೆಗಾಯಿ ಮಾಡೇ ಮಾಡ್ತೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅರ್ಲಿ ಮಾರ್ನಿಂಗ್ ಅಂತ ಹೇಳಿ ಚಪಾತಿ ಮಾಡಿ ಅದ್ರ ಜೊತೆಗೆ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಪ್ರತಿ ಎಣ್ಣೆಗಾಯಿಗೂ ಕಡಲೆಕಾಯಿ ಬೀಜನೇ ಟೇಸ್ಟ್ ಕೊಡೋದು, ಸೊ ಅದರಿಂದ ಅದನ್ನು ಸ್ಕಿಪ್ ಮಾಡಲಿಕ್ಕಾಗಲ್ಲ. ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಂದ್ರೆ ಮತ್ತು ಈ ಬಿಳಿ ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಯಿ ಬೀಜ, ಬಿಳಿ ಎಳ್ಳು, ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ತರ್ತರಿಯಾಗಿ ನಾನು ರುಬ್ಬಿಟ್ಕೊಳ್ತಾ ಇದ್ದೀನಿ. ನೀರು ಹಾಕಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಅನ್ನೋದಕ್ಕಿಂತ ಈ ಹುಚ್ಚೆಳ್ಳು ಜಾಸ್ತಿ ಯೂಸ್ ಮಾಡ್ತಾರೆ ಎಣ್ಣೆಗಾಯಿಗೆ. ಇಲ್ಲಿ ನನ್ನ ಹತ್ರ ಇರಲಿಲ್ಲ ಹುಚ್ಚೆಳ್ಳು, ಅದಕ್ಕೆ ಬಿಳಿ ಎಳ್ಳನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ರುಬ್ಬಿರೋ ಅಂಥ ಕಡಲೆಕಾಯಿ ಬೀಜ, ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿ ಜೊತೆ ನಾನು ಧನಿಯಾ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಹುಣಸೆ ಹಣ್ಣಿನ ರಸನೇ ಜಾಸ್ತಿ ಬದನೆಕಾಯಿಗೆ ಹೊಕ್ಕೊಳ್ಳೋದು. ಸೊ ಅದರಿಂದ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿ ಜೊತೆ ಒಂದೇ ಒಂದು 4-5 ಕರಿಬೇವು, ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪಿನ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಗಟ್ಟಿ ಕಲಿಸ್ಕೊಂಡು ಇಟ್ಕೊಂಡ್ರೆ ನಾವು ಬದನೆಕಾಯಿಗೆ ಸ್ಟಫಿಂಗ್ ಮಾಡ್ಬೋದು. ಇಲ್ಲ ಅಂದರೆ ತೆಳುವಾಯಿತು ಅಂದರೆ ಸ್ಟಫಿಂಗ್ ಸರಿಯಾಗಿ ಹಿಡ್ಕೊಳ್ಳಲ್ಲ. ಈ ರೀತಿಯಾಗಿ 4 ಕಡೆ ಬದನೆಕಾಯಿನ ಕಟ್ ಮಾಡಿ ಮಧ್ಯದಲ್ಲಿ ಎಣ್ಣೆಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ರೋಸ್ಟ್ ಆಗಬೇಕು 2 ಕಡೆ. ಅದಾದಮೇಲೆ ಉಳಿದಿರೋ ಅಂಥ ಮಸಾಲೆನ ಹಾಕಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಎಣ್ಣೆಗಾಯಿ ಬಂದ್ಬಿಟ್ಟು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಹಾಗೆ ನಮಗೆ ಚಪಾತಿಗಂತೂ ತುಂಬಾ ಟೇಸ್ಟಿ ಕೊಡುತ್ತೆ. ನೀವು ಕೂಡ ಇಷ್ಟೇ ಕಡಿಮೆ ಪದಾರ್ಥನ ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರೋ ಅಂಥ ಎಣ್ಣೆಗಾಯಿನ ನೀವು ಮನೇಲೇ ಮಾಡಬಹುದು. ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.